ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ ಏನ್ ಸಂಬಂಧ? ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿಕೆಗಳನ್ನ ತಿರುಚೋದ್ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಸ್ಸೀಮರು ಅಂತ ಹೇಳಿದ್ರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕಿದ್ರು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ ಏನ್ ಸಂಬಂಧ? ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿಕೆಗಳನ್ನ ತಿರುಚೋದ್ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಸ್ಸೀಮರು ಅಂತ ಹೇಳಿದ್ರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದದ್ದು. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ.
ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ ಏನ್ ಸಂಬಂಧ? ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿಕೆಗಳನ್ನ ತಿರುಚೋದ್ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಸ್ಸೀಮರು ಅಂತ ಹೇಳಿದ್ರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹೌದು, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ ಏನ್ ಸಂಬಂಧ? ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿಕೆಗಳನ್ನ ತಿರುಚೋದ್ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಸ್ಸೀಮರು ಅಂತ ಹೇಳಿದ್ರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ
ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ ಏನ್ ಸಂಬಂಧ? ಡಿಕೆ ಸುರೇಶ್ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿಕೆಗಳನ್ನ ತಿರ್ಚೋದ್ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿಸ್ಸೀಮರು ಅಂತ ಹೇಳಿದ್ರು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಹೌದಪ್ಪ, ಅಭಿನಂದನೆ ಸಲ್ಲಿಸಿದ್ದೀವಿ. ಅವ್ರು ಗೆದ್ರು ಅಂತೇಳಿ ಅಮಾಯಕರ ಜೀವ ತೆಗಿಬೇಕು ಅಂತ ಇದೆಯಾ? ಜೀವ ತೆಗಿಯೋದಕ್ಕೆ ಅವರ ಗೆದ್ದೋದಕ್ಕೆ ಟ್ವೀಟ್ ಮಾಡಿದೀವ? ಅದೊಂದು ಅರ್ಥ ಇದೆಯಾ ಮಾತಾಡೋದಕ್ಕೆ? ರಾಜ್ಕುಮಾರ್ ಸಾವುದಕ್ಕೂ ಇದಕ್ಕೂ ಸಂಬಂಧ ಏನು? ಈಗಾಗಲೇ 100 ಬಾರಿ ಸ್ಪಷ್ಟನೆ ಕೊಟ್ಟಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬ ಗೌರವಾನ್ವಿತ ದೊಡ್ಡ ವ್ಯಕ್ತಿ ನಿಧನರಾದಂಥದ್ದು. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಡ್ಕೊಳ್ಳಿಲ್ಲ. ಆ ಜವಾಬ್ದಾರಿ ನಿರ್ವಹಣೆ ಮಾಡೋದು ನಮ್ಮ ಮೇಲಿತ್ತು. ಹೌದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರಲಿಲ್ಲ. ಬೆಳಗ್ಗೆ 10 ಗಂಟೆವರೆಗೆ ಯಾವಾಗ ವ್ಯಾನ್ಗಳಲ್ಲಿ ಪೆಟ್ರೋಲು ಡೀಸೆಲ್ ತುಂಬಿಕೊಂಡು ಒಂದು ಅಹಿತಕರ ಘಟನೆಗಳು, ಬೆಂಕಿ ಇಡ್ತಕ್ಕಂಥ ಕೆಲಸ ಕೈ ಹಾಕೋದು, ಆಗ ಗೋಲಿಬಾರ್ ಮಾಡಿದ್ದಾರೆ. 2 ಗೋಲಿಬಾರ್ನ ತೀರ್ಕೊಂಡಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಕೆಲವು ತಿಳಿಗೇಡಿಗಳೇನು ಮಾಡಿದ್ರು, ಅದನ್ನು ಕಂಟ್ರೋಲ್ ಮಾಡಬೇಕಾದ ಸರ್ಕಾರದ ಕರ್ತವ್ಯ ಇತ್ತು, ಮಾಡಿದೀವಿ. ಇವಾಗ 4 ಜನ ಗುಂಡಿಟ್ರು ಅಂತ ಆರೋಪ ಮಾಡ್ತಾರೆ ಸರ್. ಗುಂಡಿಟ್ಟಿದ್ದು ಅದನ್ನೇ. ಯಾರಿಗೆ ಗುಂಡಿಟ್ಟಿದ್ದು? ಸೀಮೆಣ್ಣೆ ತಗೊಂಬಂದು ಸುಡಕ್ ಹೋದ್ರಲ್ಲ ಪ್ರಾಪರ್ಟಿಗಳನ್ನ, ಸಾರ್ವಜನಿಕರ ಆಸ್ತಿನ. ಅದರಿಂದ ಆ ಘಟನೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು, ನಾನು ಯಾವ ಮಾತನ್ನ ತಿರುಚಿದ್ದೀನಿ, ಆರ್ಸಿಬಿ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿಗೂ ಈ ಘಟನೆಗೂ